ಹಲೋ ಎಲ್ರಿಗೂ ನಮಸ್ಕಾರ, ಹಾಗೆಯೇ ಶುಭೋದಯ. ಇವತ್ತು ಭಾನುವಾರ ಆಗಿರೋದ್ರಿಂದ 2 ಸೂಪರ್ ಡೂಪರ್ ಮ್ಯಾಚ್ ನಮಗೆ ನೋಡೋಕ್ಕೆ ಸಿಗ್ತಾ ಇದೆ. ಮೊದಲ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರ RCB ಎದುರಿಸಲಿದ್ದಾರೆ ಶುಭ್ಮನ್ ಗಿಲ್ ಅವರ GT ತಂಡವನ್ನು. ಇನ್ನು ಎರಡನೇ ಪಂದ್ಯದಲ್ಲಿ ಧೋನಿ ಬಳಗ ಎದುರಿಸಲಿದ್ದಾರೆ ಸನ್ರೈಸರ್ಸನ್ನು. 2 ಸೂಪರ್ ಡೂಪರ್ ಮ್ಯಾಚ್ ಅಂತಲೇ ಹೇಳ್ಬೋದು. ಧೋನಿ ಮತ್ತು ಕೊಹ್ಲಿ ಇಬ್ಬರು ಇವತ್ತು ನೋಡೋಕ್ಕೆ ನಮಗೆ ಸಿಗ್ತಾರೆ. ಹಾಗಾಗಿ ಇವತ್ತು 2 ಮ್ಯಾಚ್ ಸಖತ್ತಾಗಿ ನಮಗೆ ನೋಡೋಕ್ಕೆ ಸಿಗತ್ತೆ. ಈ 2 ಮ್ಯಾಚನ್ನು ಒಂದು ಸಣ್ಣ ಪ್ರಿವ್ಯೂನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟ್ ಪಡೆಯಿರಿ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಇಂದಿನ ಮೊದಲ ಪಂದ್ಯದಲ್ಲಿ 3:30ಕ್ಕೆ RCB ಮತ್ತು ಗುಜರಾತ್ ಟೈಟನ್ಸ್ ಮುಖಾಮುಖಿಯಾಗಲಿದ್ದಾರೆ. ಇನ್ನೇನು ಎಲ್ಲ ಪಂದ್ಯ RCBಗೆ ಡೂ ಆರ್ ಡೈ ಅಂತ ಗೊತ್ತೇ ಇದೆ. 0.1% ನಮಗೆ ಪ್ಲೇ ಆಫ್ಸ್ಗೆ ಹೋಗೋದಕ್ಕೆ ಚಾನ್ಸ್ ಇದೆ ಅಂತಲೇ ಹೇಳ್ಬೋದು. ದೊಡ್ಡ ಮಿರಾಕಲ್ಲೇ ಆಗಬೇಕು. ಈಗಾಗಲೇ ಸ್ವಲ್ಪ ಅಂದುಕೊಂಡಂಗೆ ಆಗ್ತಾಯಿದೆ ಎಲ್ಲ ಮ್ಯಾಚಸ್ಗಳು. ಹಾಗಾಗಿ ಒಂದು ಚಾನ್ಸನ್ನು ತಗೊಳ್ಳೇಬೇಕಾಗತ್ತೆ RCB. ಈ ಮ್ಯಾಚನ್ನು ಆದಷ್ಟು ರನ್ ರೇಟ್ ಹೆಚ್ಚಿಸಿಕೊಳ್ಳಲು ನೋಡಬೇಕಾಗತ್ತೆ. ಇನ್ನು ಎಲ್ಲ ಪಂದ್ಯಗಳನ್ನು ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಡೂ ಆರ್ ಡೈ ಮ್ಯಾಚ್ ಇರುತ್ತೆ. ಈ ಮ್ಯಾಚಿಗಾಗಿ ಪ್ಲೇಯಿಂಗ್ 11 ನನ್ನ ಪ್ರಕಾರ ಸೇಮ್ ಇರ್ಬೋದು. ಯಾಕಂದರೆ ಹೋದ ಮ್ಯಾಚು ಅಷ್ಟು ಸಖತ್ತಾಗಿ ಗೆದ್ದಿದ್ವಿ. ಹಾಗಾಗಿ ಯಾವುದೇ ಚೇಂಜಸನ್ನು ಮಾಡಲ್ಲ ಅಂತ ಅಂದ್ಕೊಳ್ತೀನಿ. ಹೋದ ಪಂದ್ಯ ಗೆದ್ದ ಬಳಿಕ ಸಖತ್ ಹುಮ್ಮಸ್ಸಿನಲ್ಲಿದ್ದಾರೆ ನಮ್ಮ RCB ತಂಡ. ಇವತ್ತು GT ವಿರುದ್ಧ ಅಹಮದಾಬಾದ್ನಲ್ಲಿ ಮ್ಯಾಚ್ ನಡೀತಾ ಇದೆ. ಇದು ಡೇ ಗೇಮ್ ಆಗಿರುತ್ತೆ. ಹಾಗಾಗಿ ಈ ಮ್ಯಾಚ್ನಲ್ಲಿ ಚೇಂಜಸ್ ಆಗಲ್ಲ ಅಂತ ಅನಿಸುತ್ತೆ. GTಗೆ ಈ ಮ್ಯಾಚ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಅವರು ಕೂಡ ಪ್ಲೇ ಆಫ್ಸ್ಗೆ ಹೋಗೋದಕ್ಕೆ ತುಂಬಾ ಕಷ್ಟಪಡ್ತಾ ಇದ್ದಾರೆ. ಈ ಸೀಸನ್ ಕೂಡ ಅವ್ರಿಗೆ RCB ಥರನೇ ಅಷ್ಟೊಂದು ಚೆನ್ನಾಗಿ ಮೂಡ್ ಬಂದಿಲ್ಲ. ಹಾಗಾಗಿ ಅವರು ಕೂಡ ಒಂದು ಗೆಲುವಿಗಾಗಿ ನೋಡ್ತಿರ್ತಾರೆ. ಹಾಗಾಗಿ ಈ ಮ್ಯಾಚ್ ತುಂಬಾ ಇಂಪಾರ್ಟೆಂಟ್. ಗುಜರಾತ್ ಟೈಟನ್ಸ್ಗೂ ಕೂಡ ಒಂದು ಒಳ್ಳೆ ಬ್ಯಾಟಲ್ ಇವತ್ತು ನೋಡೋಕ್ಕೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಪ್ರಿಡಿಕ್ಷನ್ ಮಾಡೋದಾದರೆ ಇವತ್ತು RCB ವಿನ್ ಆಗ್ತಾರೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಹೋದ ಮ್ಯಾಚ್ನ ಕಾನ್ಫಿಡೆನ್ಸ್ ಈ ಮ್ಯಾಚಲ್ಲೂ ಮುಂದುವರಿಬೋದು ಅಂತ ಅನಿಸುತ್ತೆ. ಜಸ್ಟ್ ಅ ಪ್ರಿಡಿಕ್ಷನ್ ಅಷ್ಟೇ. ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಇವತ್ತಿನ 2ನೇ ಮ್ಯಾಚ್ಗೆ ಬರೋದಾದರೆ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್. ಈ ಮ್ಯಾಚ್ ಸಖತ್ ಹೈಪ್ನಲ್ಲಿರುವ ಮ್ಯಾಚ್ ಅಂತಲೇ ಹೇಳ್ಬೋದು. ಹೋದ ಪಂದ್ಯವನ್ನು ಸನ್ರೈಸರ್ಸ್ ಹೈದರಾಬಾದ್ ಗೆದ್ದಿದ್ದರಿಂದ ಈ ಮ್ಯಾಚ್ ಸಖತ್ ಥ್ರಿಲ್ಲರ್ ಆಗಿರಲಿದೆ ಅಂತ ಅನಿಸುತ್ತೆ. ಈ ಮ್ಯಾಚ್ ನಡೀತಾ ಇರೋದು ಚೆನ್ನೈ ಸ್ಟೇಡಿಯಂನಲ್ಲಿ ಆಗಿರೋದ್ರಿಂದ ಚೆನ್ನೈ ಅವ್ರಿಗೆ ಸ್ಲೈಟ್ಲಿ ಅಡ್ವಾಂಟೇಜ್ ಇರುತ್ತೆ ಅಂತಲೇ ಹೇಳ್ಬೋದು. ಚೆನ್ನೈನಲ್ಲಿ ಅವರ ಹೋಮ್ ರೆಕಾರ್ಡ್ ಸಖತ್ತಾಗಿನೇ ಇದೆ ಚೆನ್ನೈ ಅವ್ರದ್ದು. ಹಾಗಾಗಿ ಈ ಮ್ಯಾಚ್ ಸ್ಲೈಟ್ಲಿ ಅವ್ರ ಕಡೆನೇ ಇದೆ ಅಂತಲೇ ಹೇಳ್ಬೋದು. ಪ್ರಿಡಿಕ್ಷನ್ ಮಾಡೋದಾದರೆ ಚೆನ್ನೈ ಗೆಲ್ಬೋದು ಅಂತ ಅನಿಸುತ್ತೆ ಇವತ್ತಿನ ಮ್ಯಾಚ್. ನಿಮಗೆ ಏನು ಅನಿಸುತ್ತೆ ಅಂತ ಈ ಮ್ಯಾಚ್ದು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಚೆನ್ನೈ 8ರಲ್ಲಿ 4 ಗೆದ್ದಿದ್ದು 4 ಸೋತಿದ್ದು. ಈ ಮ್ಯಾಚ್ ಅವರಿಗೆ ಸಖತ್ ಇಂಪಾರ್ಟೆಂಟ್ ಆಗಿದೆ ಪ್ಲೇ ಆಫ್ಸ್ನ ದೃಷ್ಟಿಯಿಂದ. ಪಾಯಿಂಟ್ಸ್ ಟೇಬಲ್ನಲ್ಲಿ ಸಖತ್ ಏರಿಳಿತ ಕಾಣ್ತಾ ಇದ್ದು ಯಾರ್ಯಾರು ಯಾವ ಪೊಸಿಷನ್ನಲ್ಲಿ ಹೋಗ್ತಾರೆ ಅಂತ ನೋಡಬೇಕಾಗಿದೆ ಕೊನೆಯಲ್ಲಿ. ಇನ್ನು ಸನ್ರೈಸರ್ಸ್ ಕೂಡ RCB ವಿರುದ್ಧ ಹಿಂದಿನ ಪಂದ್ಯ ಸೋತಿರೋದ್ರಿಂದ ಕಮ್ ಬ್ಯಾಕ್ ಮಾಡೋದಕ್ಕೆ ಅವರು ಕೂಡ ಕಾಯ್ತಾ ಇರ್ತಾರೆ. ಒಳ್ಳೆ ಬ್ಯಾಟಲ್ ನೋಡೋಕ್ಕೆ ಸಿಗುತ್ತೆ. ಹೇಗೆ ಸನ್ರೈಸರ್ಸ್ ಬ್ಯಾಟ್ಸ್ಮನನ್ನು ಚೆನ್ನೈ ಬೌಲರ್ಸ್ ಕಟ್ ಆಗ್ತಾರೆ ಅಂತ ನೋಡೋದೇ ಒಂದು ಸಖತ್ ಇಂಟ್ರೆಸ್ಟಿಂಗ್ ಬ್ಯಾಟಲ್ ಅಂತಲೇ ಹೇಳ್ಬೋದು ಈ ಮ್ಯಾಚ್ನಲ್ಲಿ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಸೂಪರ್ ಸಂಡೇಗೆ ಸೂಪರ್ ಡೂಪರ್ ಮ್ಯಾಚಸ್ ಇದೆ ಇವತ್ತು. ಖಂಡಿತವಾಗ್ಲೂ ಇವತ್ತು ಕ್ರಿಕೆಟ್ ಪ್ರಿಯರಿಗೆ ಸಖತ್ ಮ್ಯಾಚ್ ಇದೆ ಅಂತಲೇ ಹೇಳ್ಬೋದು. ಅದು ಸಂಡೇ ಆಗಿರೋದ್ರಿಂದ ಒಳ್ಳೆ ಮ್ಯಾಚಸ್ ಬಂದಿರೋದಕ್ಕೂ ಸಾರ್ಥಕವಾಗಿದೆ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ ಚಾನಲ್. ಇನ್ನೂ ಏನಾದರೂ ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ಪ್ರಿಡಿಕ್ಷನನ್ನು ಕಮೆಂಟ್ ಮಾಡೋದನ್ನು ಮರೆಯಬೇಡಿ.